ನಿಮ್ಮ ಮೂಗಿನ ತುದಿಯಲ್ಲಿ ಏಕಾಗ್ರತೆಯನ್ನು ಇಟ್ಟಿದ್ದೀರಾ? ಎರಡು ಕಾಲುಗಳನ್ನು ನೀಡಿಕೊಂಡಿದ್ದೀರಾ? ಎಡಗಾಲಿನ ಪಾದದ ಮೇಲೆ ಬಲಗಾಲಿನ ಪಾದವಿದೆ. ಎರಡು ಕೈಗಳನ್ನು ಪೋಣಿಸಿ ಕಿಬ್ಬೊಟ್ಟೆ ಹತ್ರ ಇಟ್ಕೊಂಡಿದ್ದೀರಾ? ಬೆನ್ನು ಚಾರಲ್ಲಿ ಒರಗಿದೆ. ನಿರಾಳವಾಗಿ ಕುಳಿತುಕೊಂಡಿದ್ದೀರಾ? ಯಾವುದೇ ತರದ ಆತಂಕವಿಲ್ಲ. ವಿಶ್ರಾಂತಿಯನ್ನು ಪಡೆಯಲು ನಿಮ್ಮ ಮೂಗಿನ ತುದಿ ಮೇಲೆ ಏಕಾಗ್ರತೆಯನ್ನು ಇಟ್ಟಿದ್ದೀರಾ? ಎರಡು ಮೂಗಿನ ಹೊಳ್ಳೆಯಿಂದ ಗಾಳಿ ಒಳಕ್ ಹೋಗುತ್ತೆ, ಹೊರಗೆ ಬರುತ್ತೆ. ಗಾಳಿ ಒಳಕ್ ಹೋಗುತ್ತೆ, ಹೊರಗೆ ಬರುತ್ತೆ. ನೋಡ್ತಿದ್ದೀರಾ? ಮೂಗಿನ ತುದಿಯಲ್ಲಿ ಮನಸ್ಸನ್ನ ಇಟ್ಟಾಗ ಮತ್ತೆ ನಿಮ್ಮ ಶ್ವಾಸಕ್ರಿಯೆ ಮೇಲೆ ಮನಸ್ಸನ್ನ ಇಟ್ಟಾಗ ಮನಸ್ಸು ಶಾಂತಿಯನ್ನು ಹುಡುಕ್ತಿದೆ, ಏಕಾಗ್ರತೆಯನ್ನು ಪಡ್ಕೋತಾ ಇದೆ. ಗಾಳಿ ಒಳಕ್ ಹೋಗುತ್ತೆ, ಹೊರಗೆ ಬರುತ್ತೆ. ಗಾಳಿ ಒಳಕ್ ಹೋಗುತ್ತೆ, ಹೊರಗೆ ಬರುತ್ತೆ. ಗಮನವಿಟ್ಟು ಶ್ವಾಸವನ್ನ ನೋಡ್ತಾ ಇದ್ದೀವಿ. ಈಗ ಒಮ್ಮೆ ಶಬ್ದ ಮಾಡದೆ ದೀರ್ಘವಾಗಿ ಆಳವಾಗಿ ಕಿಬ್ಬೊಟ್ಟೆ ತನಕ ಎರಡು ಮೂಗಿನ ಹೊಳ್ಳೆಯಿಂದ ಗಾಳಿಯನ್ನು ಒಳಕ್ಕೆ ತಕೊಂಡು ಎಷ್ಟು ಸಮಯ ಕಿಬ್ಬೊಟ್ಟೆನಲ್ಲಿ ಹಿಡಿದಿಡಕ್ಕಾಗತ್ತೆ ಅಷ್ಟು ಸಮಯ ಹಿಡಿದಿಟ್ಟು ಇನ್ನೇನು ಆಗೋದಿಲ್ಲ ಅನ್ನೋವಾಗ ನಿಧಾನವಾಗಿ ಗಾಳಿಯನ್ನು ಹೊರಕ್ಕಾಕಿ. ಮನಸ್ಸು ಶಾಂತಿಯಾಗಿದೆ, ಏಕಾಗ್ರತೆಯನ್ನು ಪಡ್ಕೋತಾ ಇದೆ. ಇನ್ನೊಮ್ಮೆ ದೀರ್ಘವಾಗಿ ಆಳವಾಗಿ ಕಿಬ್ಬೊಟ್ಟೆ ತನಕ ಗಾಳಿಯನ್ನು ತಕೊಂಡು ಸ್ವಲ್ಪ ಸಮಯ ಕಿಬ್ಬೊಟ್ಟೆಯಲ್ಲಿ ಹಿಡಿದಿಟ್ಟು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹಿಡಿದಿಟ್ಟು ಇನ್ನೇನು ಆಗೋದಿಲ್ಲ ಅನ್ನುವಾಗ ನಿಧಾನವಾಗಿ ಗಾಳಿಯನ್ನ ಹೊರಹಾಕಿ. ಮನಸ್ಸು ಶಾಂತಿಯನ್ನು ಹುಡುಕ್ತಾ ಇದೆ, ಏಕಾಗ್ರತೆಯನ್ನು ಪಡೆದಿದೆ, ಯಾವುದೇ ಒತ್ತಡವಿಲ್ಲ. ಇನ್ನೊಮ್ಮೆ ಎರಡು ಮೂಗಿನ ಹೊಳ್ಳೆಯಿಂದ ಆಳವಾಗಿ ದೀರ್ಘವಾಗಿ ಕಿಬ್ಬೊಟ್ಟೆ ತನಕ ಗಾಳಿಯನ್ನ ಶಬ್ದ ಮಾಡದೆ ತಕೊಂಡು ಎಷ್ಟು ಸಮಯ ಹಿಡಿದಿಡಕ್ಕಾಗತ್ತೆ ಅಷ್ಟು ಸಮಯ ಹಿಡಿದಿಟ್ಟು ಇನ್ನೇನು ಆಗೋದಿಲ್ಲ ಅನ್ನೋವಾಗ ಮೂಗಿನ ಹೊಳ್ಳೆಯಿಂದ ಹೊರಹಾಕಿ. ಈಗ ನಿಮ್ಮನ್ನ ನಿಮ್ಮ ಸಣ್ಣ ವಯಸ್ಸಿಗೆ ನಾನು ಕರ್ಕೊಂಡು ಹೋಗ್ತೀನಿ. ನೀವು ನಿಮ್ಮ ಶಾಲೆಯಲ್ಲಿ ಹೈಸ್ಕೂಲ್ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿ, ಯೂನಿಫಾರ್ಮ್ ಹಾಕೊಂಡಿದ್ದೀರಾ, ಕತ್ತಲ್ಲಿ ಸ್ಕೂಲ್ ಬ್ಯಾಗ್ ನೇತಾಕೊಂಡಿದ್ದೀರಾ. ನೀವು ಒಬ್ಬ ಹೈಸ್ಕೂಲ್ ಸ್ಟೂಡೆಂಟು, 8ನೇ ಕ್ಲಾಸ್ ಓದುವ ವಿದ್ಯಾರ್ಥಿ. ನಿಮ್ಮ ಹಳೆ ಕಾಲದ ನೆನಪುಗಳಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಸಣ್ಣ ಬಾಲಪ್ರಾಯ, ಸಣ್ಣ ವಯಸ್ಸು, ಹೈಸ್ಕೂಲ್ ಓದೋ ವಯಸ್ಸು, 8ನೇ ಕ್ಲಾಸು. ಬ್ಯಾಗ್ ಅನ್ನು ನೇತಾಕೊಂಡು ನಿಮ್ಮ ಹೈಸ್ಕೂಲ್ ಗೇಟ್ ಮುಂದೆ ನೀವು ನಿಂತ್ಕೊಂಡಿದ್ದೀರಾ. ಗೇಟಿನ ಬಾಗಿಲು, ದೊಡ್ಡ ಬಾಗಿಲು ತೆಗೆದಿದೆ. ಗೇಟಿನ ಒಳಗೆ ವಿದ್ಯಾರ್ಥಿಗಳು ಹೋಗ್ತಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಗೇಟಿನ ಹೊರಗಡೆ ಬರ್ತಾ ಇದ್ದಾರೆ. ಎಲ್ಲ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಿದ್ದಾರೆ. ನೋಡ್ತಾ ಇದ್ದೀರಾ? ಗೇಟ್ ಒಳಗಡೆ ನುಗ್ಗಿದಾಗ ಮೈದಾನ ಕಾಣುತ್ತೆ, ದೊಡ್ಡ ಆಟದ ಮೈದಾನ. ಆ ಮೈದಾನದಲ್ಲಿ ಒಂದು ಬಾವುಟದ ಕಂಬ, ಆ ಬಾವುಟದ ಕಂಬದಲ್ಲಿ ನ್ಯಾಷನಲ್ ಫ್ಲಾಗ್ ಹಾರ್ತಾ ಇದೆ. ನೋಡ್ತಾ ಇದ್ದೀರಾ? ಕೆಂಪು, ಬಿಳಿ, ಹಸಿರು ನ್ಯಾಷನಲ್ ಫ್ಲಾಗ್ ಹಾರೋದು ಕಣ್ಣಿಗೆ ಕಾಣ್ತಾ ಇದೆ. ತೋಳಲ್ಲಿ ಬ್ಯಾಗ್ ಅನ್ನು ಹಾಕೊಂಡು, ಕಾಲಿಗೆ ಶೂ ಹಾಕೊಂಡು ಮುಂದೆ ಹೋಗ್ತಿದ್ದೀರಾ. ಅಲ್ಲಿ ನಿಮ್ಮ ಹೆಡ್ ಮಾಸ್ಟರ್ ರೂಮು ಕಾಣಿಸ್ತಾ ಇದೆ. ಹೆಡ್ ಮಾಸ್ಟರ್ ರೂಮು ಪಕ್ಕದಲ್ಲಿ ಸ್ಪೋರ್ಟ್ಸ್ ರೂಮು, ಅದರ ಪಕ್ಕದಲ್ಲಿ ಟೀಚರ್ಗಳ ವಿಶ್ರಾಂತಿ ರೂಮು ಎಲ್ಲ ಕಾಣುತ್ತೆ. ಎಲ್ಲ ದಾಟ್ಕೊಂಡು ನಿಮ್ಮ ಕ್ಲಾಸ್ ರೂಮ್ ಬಳಿ ಹೋಗ್ತಾ ಇದ್ದೀರಾ. ನಿಮ್ಮ ಕ್ಲಾಸ್ ರೂಮ್ ಬಂತು. ನಿಮ್ಮ ಕ್ಲಾಸ್ ರೂಮ್ ಬಾಗಿಲು ತೆಗೆದಿದೆ. ದೊಡ್ಡ ದೊಡ್ಡ ಬಾಗಿಲುಗಳು.
2 ಬಾಗಿಲು ತೆಗೆದಿರುತ್ತೆ. ಒಳಗಡೆ ಬೊಗ್ಗಿ ನೋಡಿದಾಗ ಕ್ಲಾಸ್ ರೂಮ್ ನಲ್ಲಿ ಸುಮಾರು ವಿದ್ಯಾರ್ಥಿಗಳು ಕುಳಿತುಕೊಂಡಿದ್ದಾರೆ. ನಿಮ್ಮ ಸ್ನೇಹಿತರು ಶಬ್ದ ಮಾಡದೆ ಕ್ಲಾಸ್ ಟೀಚರ್ ಬರೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ಬೆಲ್ಲು ಆಗಿಲ್ಲ. ನೀವು ಬ್ಯಾಗ್ ಅನ್ನು ತಕೊಂಡು ಮಾಮೂಲಿ ನೀವು ಕೂತ್ಕೊಳ್ಳೋ ಬೆಂಚಿಗೆ ಹೋಗ್ತಿದ್ದೀರಾ. ನಿಮ್ಮ ಸಣ್ಣ ವಯಸ್ಸು, ಹೈಸ್ಕೂಲ್ ಓದೋ ಟೈಮು, 8ನೇ ಕ್ಲಾಸು. ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ನಿಮ್ಮ ಬೆಂಚಲ್ಲಿ ನೀವು ಕುಳಿತುಕೊಂಡಿದ್ದೀರಾ. ಬ್ಯಾಗ್ ಅನ್ನ ಡೆಸ್ಕ್ ಒಳಗಡೆ ಇಟ್ಟಿದ್ದೀರಾ. ಎದುರುಗಡೆ ಒಂದು ಟೇಬಲ್ ಇದೆ, ಮತ್ತೆ ಒಂದು ಚೇರ್ ಇದೆ. ನಿಮ್ಮ ಕ್ಲಾಸ್ ಟೀಚರ್ ಕೂತ್ಕೊಳ್ಳೋದಕ್ಕೆ ಕೊಟ್ಟಿರುವ ಸೌಕರ್ಯ. ಆ ಟೇಬಲ್ ಮೇಲೆ ಸುಮಾರು ಚಾಕ್ ಪೀಸ್ಗಳು ಹರಡಿದೆ. ಸಣ್ಣ ಸಣ್ಣ ಚಾಕ್ ಪೀಸ್ಗಳು ಮತ್ತೆ ದೊಡ್ಡ ದೊಡ್ಡ ಚಾಕ್ ಪೀಸ್ಗಳು. ಹಳದಿ ಬಣ್ಣ, ರೋಸ್ ಬಣ್ಣ, ನೀಲಿ ಬಣ್ಣ, ಬಿಳಿ ಬಣ್ಣದ ಚಾಕ್ ಪೀಸು ತುಂಡು ತುಂಡಾಗಿದೆ. ಅಲ್ಲಿ ಒಂದು ಡಸ್ಟರ್ ಇದೆ. ಅದರ ಹಿಂಭಾಗದಲ್ಲಿ ಗೋಡೆನಲ್ಲಿ ಅಂಟಿಸಿರುವ ಒಂದು ದೊಡ್ಡ ಬ್ಲಾಕ್ ಬೋರ್ಡ್ ನೋಡ್ತಾ ಇದ್ದೀರಾ. 4 ಅಡಿಗೆ 6 ಅಡಿ ದೊಡ್ಡ ಬ್ಲಾಕ್ ಬೋರ್ಡ್ ಕಾಣ್ತಾ ಇದೆ. ಸಿಮೆಂಟ್ ಇಂದ ಮಾಡಿದ ಬ್ಲಾಕ್ ಬೋರ್ಡ್ ಗೋಡೆಗೆ ಅಂಟಿಸಿದ್ದಾರೆ. ಆ ಬೋರ್ಡಿನಲ್ಲಿ ಎಡಭಾಗದ ತುದಿಯಲ್ಲಿ ತಾರೀಕು ಬರೆದಿದ್ದಾರೆ. ಬಲಭಾಗದ ಮೇಲ್ಭಾಗದ ತುದಿಯಲ್ಲಿ ರೋಲ್ ನಂಬರ್, ಪ್ರೆಸೆಂಟ್ ಹಂಗೇನ್ ಬರೆದು ಏನೋ ಬರೆದಿದ್ದಾರೆ. ಮತ್ತೆ ಹಳದಿ ಬಣ್ಣದ ಚಾಕ್ ಪೀಸ್ ನ ಉಪಯೋಗಿಸಿ ಅಡ್ಡ ಮತ್ತೆ ಉದ್ದ ಗೆರೆಗಳನ್ನು ಹಾಕಿದ್ದಾರೆ. ಹಾರಿಜಾಂಟಲ್, ವರ್ಟಿಕಲ್ ಲೈನ್. ಆ ಹಾರಿಜಾಂಟಲ್, ವರ್ಟಿಕಲ್ ಲೈನ್ಸ್, ಅಡ್ಡ ಮತ್ತೆ ಉದ್ದ ಗೆರೆಗಳು ಚೌಕಟ್ಟಾಗಿ ಕಾಣ್ತಾ ಇದೆ. 3 ರೋ ಇದೆ. ಮೊದಲನೇ ರೋ ನಲ್ಲಿ 10 ಚೌಕಟ್ಟು ಬಂದಿದೆ. ಹಳದಿ ಬಣ್ಣದ ಚಾಕ್ ಪೀಸ್ ನಲ್ಲಿ ಹಾಕಿದ ಚೌಕಟ್ಟು. 2ನೇ ರೋ ನಲ್ಲಿ 10 ಚೌಕಟ್ಟಿದೆ. 3ನೇ ರೋ ನಲ್ಲಿ ಕೂಡ 10 ಚೌಕಟ್ಟಿದೆ. ಹಳದಿ ಬಣ್ಣದ ಚೌಕಟ್ಟುಗಳು. ಆ ಚೌಕಟ್ಟಿನಲ್ಲಿ ಮೊದಲನೇ ರೋ ನಲ್ಲಿ ಬ್ಲಾಕ್ ಬೋರ್ಡ್ ನಲ್ಲಿ ಇರುವ ಆ ಗೆರೆಗಳು ಚೌಕಟ್ಟುಗಳಾಗಿ ಕಾಣುತ್ತಾ ಇದೆ. ಮೊದಲನೇ ರೋ ನಲ್ಲಿ 1 ರಿಂದ 10 ನಂಬರ್ ಬರೆದಿದ್ದಾರೆ ಬಿಳಿಯ ಚಾಕ್ ಪೀಸ್ ಉಪಯೋಗಿಸಿ. ಬಿಳಿ ಬಣ್ಣದಲ್ಲಿ ಬರೆದಿರುವ ನಂಬರ್ಗಳು 1 ರಿಂದ 10. 2ನೇ ರೋ ನಲ್ಲಿ 11 ರಿಂದ 20. 3ನೇ ರೋ ನಲ್ಲಿ 21 ರಿಂದ 25. 5 ಘಟ್ಟಗಳು ಖಾಲಿಯಾಗಿದೆ. ಈಗ ನಾನು ಆ ಬ್ಲಾಕ್ ಬೋರ್ಡ್ ನಲ್ಲಿ 4x6 ದೊಡ್ಡ ಬ್ಲಾಕ್ ಬೋರ್ಡ್ ಗೋಡೆಗೆ ಅಂಟಿಸಿದೆ. ಆ ಬೋರ್ಡ್ ನಲ್ಲಿ ಬರೆದಿರುವ ನಂಬರ್ಗಳನ್ನ, ಬಿಳಿಯ ಚಾಕ್ ಪೀಸ್ ಉಪಯೋಗಿಸಿ ಬರೆದಿರುವ ನಂಬರ್ಗಳನ್ನ ಕೆಳಗಿಂದ ಮೇಲೆ ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗ್ತೀರಾ. ನಿಮ್ಮ ಇಷ್ಟವಾದ ಹೈಸ್ಕೂಲು, ನಿಮ್ಮ 8ನೇ ಕ್ಲಾಸ್ ರೂಮು, ನಿಮ್ಮ ಬೆಂಚಲ್ಲಿ ಕುಳಿತುಕೊಂಡಿದ್ದೀರಾ. ಎದುರುಗಡೆ ಗೋಡೆಯಲ್ಲಿ ಅಂಟಿಸಿರುವ ಬ್ಲಾಕ್ ಬೋರ್ಡು, ಬಿಳಿ ಬಣ್ಣದ ಚಾಕ್ ಪೀಸ್ ಉಪಯೋಗಿಸಿ ಬರೆದಿರುವ ನಂಬರ್ಗಳು, ಹಳದಿ ಬಣ್ಣದ ಘಟ್ಟ, ಚೌಕಟ್ಟು. ಕೆಳಗಡೆಯಿಂದ ಮೇಲ್ಗಡೆ ನಂಬರ್ ಹೇಳ್ತಾ ಹೋಗ್ತೀನಿ, ನೋಡ್ತಾ ಬನ್ನಿ. ನಂಬರ್ 25 ಹಳದಿ ಬಣ್ಣದ ಘಟ್ಟದ ಒಳಗಡೆ ಬರೆದಿರುವ ನಂಬರ್ 25 ಬಿಳಿ ಬಣ್ಣದ ಚಾಕ್ ಪೀಸ್ ನ ಉಪಯೋಗಿಸಿ ಬರೆದಿದ್ದಾರೆ. ಕಣ್ಣು ಮುಂದೆ ಕಾಣ್ತಾ ಇದೆ. ಬ್ಲಾಕ್ ಬೋರ್ಡ್ ನಲ್ಲಿ ನಂಬರ್ 25 ಕಾಣಿಸ್ತಿದೆ. ನಂಬರ್ 24 ಬಿಳಿ ಬಣ್ಣದ ಚಾಕ್ ಪೀಸ್ ನಲ್ಲಿ ಬರೆದಿರುವ ನಂಬರ್ 25 ಕಣ್ಣಿಗೆ ಕಾಣಿಸ್ತಾ ಇದೆ. ಹಳದಿ ಬಣ್ಣದ ಚೌಕಟ್ಟು ಒಳಗಡೆ ಬರೆದಿರುವ ನಂಬರ್ 23 ಬಿಳಿ ಬಣ್ಣದಲ್ಲಿ ಬರೆದಿದೆ ನಂಬರ್ 23. 22 2 ಮತ್ತೆ 2 ನಂಬರ್ ಒಂದು ಕ್ಷಣ ಕಣ್ಣು ಮುಂದೆ ಕಂಡ್ರು ಪರವಾಗಿಲ್ಲ, ನೋಡತಕ್ಕದ್ದು. ನಂಬರ್ 21 ಬಿಳಿ ಬಣ್ಣದ ಚಾಕ್ ಪೀಸ್ ಉಪಯೋಗಿಸಿ ಬರೆದಿರುವ ನಂಬರ್ 21 ಕಣ್ಣಿಗೆ ಕಾಣಿಸ್ತಾ ಇದೆ. ಈಗ 2ನೇ ರೋ ನಲ್ಲಿ ಕೊನೆ ನಂಬರ್ 20 2 ಮತ್ತೆ 0 ನೋಡ್ತಾ ಇದೆ. ಹಳದಿ ಬಣ್ಣದ ಚೌಕಟ್ಟು ಒಳಗಡೆ ಬರೆದಿರುವ ಬಿಳಿಯ ಬಣ್ಣದ ನಂಬರ್ 19 1 ಮತ್ತೆ 9 ಬ್ಲಾಕ್ ಬೋರ್ಡ್ ಎದುರುಗಡೆ ಇದೆ. ಅಲ್ಲಿ ಬರೆದಿರುವ ಬಿಳಿಯ ಬಣ್ಣದ ನಂಬರ್ 18 ಬಿಳಿ ಚಾಕ್ ಪೀಸ್ ನಲ್ಲಿ ಬರೆದಿರುವ ನಂಬರ್
18 1 ಮತ್ತೆ 8 ಕಣ್ಣಿಗೆ ಕಾಣಿಸ್ತಾ ಇದೆ. 17 ಹಳದಿ ಬಣ್ಣದ ಚೌಕಟ್ಟು ಒಳಗಡೆ ಬ್ಲಾಕ್ ಬೋರ್ಡ್ ನಲ್ಲಿ ಬರೆದಿರುವ ನಂಬರ್ 17 1 ಮತ್ತೆ 7 ಕಣ್ಣಿಗೆ ಕಾಣಿಸ್ತಾ ಇದೆ. 16 1 ಮತ್ತೆ 6 ಕಣ್ಣಿಗೆ ಕಾಣಿಸ್ತಿದೆ. 15 ಬಿಳಿಯ ಬಣ್ಣದ ಚಾಕ್ ಪೀಸ್ ಉಪಯೋಗಿಸಿ ಬರೆದಿರುವ ನಂಬರ್ 15 ಕಣ್ಣಿಗೆ ಕಾಣಿಸ್ತಿದೆ, ನೋಡ್ತಾ ಇದ್ದೀರಾ. 14 1 ಮತ್ತೆ 4 ಬಿಳಿಯ ಬಣ್ಣದ ಚಾಕ್ ಪೀಸ್ ಉಪಯೋಗಿಸಿ ಬರೆದಿರುವ ನಂಬರ್ 14 ಕಣ್ಣಿಗೆ ಕಾಣಿಸ್ತಾ ಇದೆ. 4 ಇಂಟು 6 ಬ್ಲಾಕ್ ಬೋರ್ಡ್ ನಂಬರ್ 13 ಹಳದಿ ಬಣ್ಣದ ಚೌಕಟ್ಟು ಒಳಗಡೆ ಬರೆದಿರುವ ನಂಬರ್ ಬ್ಲಾಕ್ ಬೋರ್ಡ್ ನಲ್ಲಿ ಕಾಣಿಸ್ತಾ ಇದೆ ನಂಬರ್ 13 1 ಮತ್ತೆ 3. ನಂಬರ್ 12 ಬಿಳಿ ಬಣ್ಣದಲ್ಲಿ ಬರೆದಿರುವ ನಂಬರ್ 12 1 ಮತ್ತೆ 2 ದೊಡ್ಡ ಬ್ಲಾಕ್ ಬೋರ್ಡ್ ಗೋಡೆಯಲ್ಲಿ ಅಂಟಿಸಿದ್ದಾರೆ, ನೋಡ್ತಾ ಇದ್ದೀರಾ. ನಂಬರ್ 11 1 ಮತ್ತೆ 1 ಕಾಣಿಸ್ತಾ ಇದೆ, ಕಣ್ಣನ್ನ ತೆರೆಯಿದೆ. ಈಗ ನಾನು ಏನ್ ಹೇಳ್ತೀನಿ ಅದನ್ನ ಮಾಡತಕ್ಕದ್ದು. ನಂಬರ್ 10 ಮೊದಲನೇ ರೋ ನಲ್ಲಿ ಕೊನೆ ನಂಬರ್ 10 ಕಣ್ಣಿಗೆ ಕಾಣುತ್ತಿದೆ, ಕಣ್ಣನ್ನ ತೆರೆಯದೆ. ನಾನು ನಂಬರ್ ಹೇಳುವಾಗ ಕಣ್ಣುಗುಡ್ಡೆಯನ್ನು ಕಣ್ಣು ಉಬ್ಬಿನ ಹತ್ರ ತಗೊಂಡು ಹೋಗತಕ್ಕದ್ದು. ನಂಬರ್ 9 ನಿಧಾನವಾಗಿ ನಿಮ್ಮ ಕಣ್ಣುಗುಡ್ಡೆ ನಿಮ್ಮ ಕಣ್ಣು ಹುಬ್ಬಿನ ಹತ್ರ ಹೋಗ್ತಾ ಇದೆ, ಕಣ್ಣು ರೆಪ್ಪೆ ಬಿಗಿ ಆಗ್ತಿದೆ. ನಂಬರ್ 7 ಕಣ್ಣುಗುಡ್ಡೆ ನಿಧಾನವಾಗಿ ನಿಮ್ಮ ಕಣ್ಣು ಹುಬ್ಬಿನ ಹತ್ರ ಹೋಗ್ತಾ ಇದೆ, ಮೇಲ್ಗಡೆ ಕಣ್ಣು ಮೇಲ್ಗಡೆ ಹೋಗ್ತಾ ಇದೆ. ನಂಬರ್ 7 ಕಣ್ಣುಗುಡ್ಡೆ ಮೇಲ್ಗಡೆ ಹೋಗ್ತಾ ಇದೆ, ಕಣ್ಣು ರೆಪ್ಪೆ ಬಿಗಿ ಆಗ್ತಿದೆ, ಕಣ್ಣು ರೆಪ್ಪೆ ಬಿಗಿ ಆಗ್ತಿದೆ. ಕಣ್ಣನ್ನು ತೆರೆಯಲು ನೀವು ಪ್ರಯತ್ನ ಮಾಡ್ತಿದ್ದೀರಾ, ಆದರೆ ಕಣ್ಣು ರೆಪ್ಪೆಯನ್ನು ನಿಮ್ಮ ಕೈಯಲ್ಲಿ ತೆಗೆಯಕ್ಕೆ ಸಾಧ್ಯವಿಲ್ಲ. ಯಾಕೆ? ಪೇಸ್ಟ್ ಹಾಕಿ ಅಂಟಿಸದಂಗೆ ಅಂಟ್ಕೊಂಡ್ಬಿಟ್ಟಿದೆ. ನಂಬರ್ 6 ಕಣ್ಣು ರೆಪ್ಪೆ ಎರಡು ಬಿಗಿ ಆಗಿದೆ, ಕಣ್ಣುಗುಡ್ಡೆ ಈಗ ಕಣ್ಣು ಹುಬ್ಬಿನ ಹತ್ರ ಹೋಗಿ ಸೇರ್ಕೊಂಡಿದೆ, ಕೆಳಗಡೆ ಬರಕ್ಕಾಗುದಿಲ್ಲ ಅದರಿಂದ. ನಂಬರ್ 5 ಕಣ್ಣುಗುಡ್ಡೆ ಕಣ್ಣು ಹುಬ್ಬಿನ ಹತ್ರ ಇದೆ, ಕಣ್ಣು ರೆಪ್ಪೆ ಎರಡು ಬಿಗಿ ಆಗಿದೆ. ಈಗ ನಿನಗೆ ನಿದ್ರೆ ಬಂದಂಗಿದೆ, ಆದರೆ ನಿದ್ರೆ ಇಲ್ಲ, ತಲೆಯಲ್ಲಿ ಯಾವುದೇ ಆಲೋಚನೆಗಳಿಲ್ಲ, ನನ್ನ ಮಾತನ್ನ ಬಿಟ್ಟರೆ ಬೇರೆ ಯಾವುದೇ ಶಬ್ದಗಳು ಕಿವಿಗೆ ಕೇಳುತ್ತಾ ಇಲ್ಲ. ನಂಬರ್ 4 ಮನಸ್ಸು ನಿರ್ಮಲವಾಗಿದೆ, ನಿರಾಳವಾಗಿದೆ, ಶಾಂತಿಯಾಗಿದೆ. ನಂಬರ್ 3 ಮಿದುಳಲ್ಲಿ ಯಾವುದೇ ತರದ ಆಲೋಚನೆಗಳು ಬರ್ತಾ ಇಲ್ಲ, ಮನಸ್ಸು ಕಾಮಾಗಿದೆ, ಶಾಂತಿಯಾಗಿದೆ. ನಂಬರ್ 2 ನಿದ್ರೆ ಬಂದಂಗಿದೆ, ನಿದ್ರೆ ಇಲ್ಲ, ಪರಿಪೂರ್ಣವಾಗಿ ಆಲೋಚನೆಗಳು ಹೋಗಿದೆ. ನಂಬರ್ 1 ಈಗ ನೀವು ಶಾಂತಿಯಾದ ವಾತಾವರಣದಲ್ಲಿ ಇದ್ದೀರಾ, ಯಾವುದೇ ತರದ ಆಲೋಚನೆ ಇಲ್ಲ, ಮನಸ್ಸು ಶಾಂತಿಯಾಗಿದೆ. ಕೆಲವೇ ಕ್ಷಣಗಳು ಈ ಮೂಮೆಂಟ್ ಅನ್ನ ಎಂಜಾಯ್ ಮಾಡತಕ್ಕದ್ದು. ಈಗ ನಾ 1 ರಿಂದ ನಂಬರ್ 5 ಹೇಳುವಾಗ ನಿಧಾನವಾಗಿ ನಿಮ್ಮ ಮಾಮೂಲಿ ಸ್ಥಿತಿಗೆ ನೀವು ಬರ್ತೀರಾ. ನಂಬರ್ 5 ಹೇಳುವಾಗ ಕಣ್ಣನ್ನು ತೆರೀತೀರಾ. ನಂಬರ್ 1 ನಿಧಾನವಾಗಿ ನಿಮ್ಮ ದೇಹಕ್ಕೆ ವಾಪಸ್ ಬನ್ನಿ. ನಂಬರ್ 2 ಕಣ್ಣಿರೆಪ್ಪೆ ಬಿಗಿ ಲೂಸ್ ಆಗ್ತಿದೆ, ಕಣ್ಣುಗುಡ್ಡೆ ಕೆಳಗಡೆ ಬರ್ತಾ ಇದೆ. ನಂಬರ್ 3 ನಿಧಾನವಾಗಿ ನಿಮ್ಮ ದೇಹಕ್ಕೆ ವಾಪಸ್ ಬರ್ತಿದ್ದೀರಾ. ನಂಬರ್ 4 ನಿಧಾನವಾಗಿ ಕಣ್ಣನ್ನು ತೆರೆಯಲು ಪ್ರಯತ್ನಿಸಿ, ನಿಧಾನವಾಗಿ ಕಣ್ಣನ್ನು ತೆರೆಯಲು ಪ್ರಯತ್ನಿಸಿ. ನಂಬರ್ 5 ನಿಧಾನವಾಗಿ ಕಣ್ಣನ್ನು ತೆರೆಯಿರಿ, ನಿಧಾನವಾಗಿ ಕಣ್ಣನ್ನು ತೆರೆದು ನಿಮ್ಮ ಮಾಮೂಲಿ ಸ್ಥಿತಿಗೆ ಬನ್ನಿ.